ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕೆಮ್ಮನೆ ಮೀಸೆಯೊತ್ತನೆ ಎಂಬ ಪದ್ಯಭಾಗದಲ್ಲಿ ದ್ರೋಣಾಚಾರ್ಯರನ್ನ ಯಾವ ರೀತಿ ಅವಮಾನಗೊಳಿಸಿದ ಎಂಬ ಸಂಗತಿಯನ್ನು ಅಭ್ಯಾಸ ಮಾಡೋಣಂತೆ ಮಕ್ಕಳೇ. ಹಾಗೆ ಕಳೆದ ತರಗತಿಯಲ್ಲಿ ನಾವು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಕರ್ತೃವಾಗಿರುವಂತಹ ಪಂಪ ಕವಿಯ ಪರಿಚಯವನ್ನು ನಾವು ಮಾಡ್ಕೊಂಡ್ವಿ. ಹಾಗೆ ದ್ರೋಣಾಚಾರ್ಯರು ತಮಗೆ ಬಡತನ ಬಂದ ಕಾರಣದಿಂದ ತನ್ನ ಮಗನಾದಂತಹ ಅಶ್ವತ್ಥಾಮನನ್ನ ಜೊತೆಯಲ್ಲಿ ಕರ್ಕೊಂಡು ಸಹಾಯವನ್ನ ಬೇಡಿ ದೇಶಗಳನ್ನೆಲ್ಲ ಅಲೆದಾಡುತ್ತಾ ಈಗ ಸಹಾಯವನ್ನ ಹರಿಸಿ ಪರಶುರಾಮನ ಆಶ್ರಮಕ್ಕೆ ಬರ್ತಾರೆ. ಅವರು ಬರುವ ವೇಳೆಗೆ ಪರಶುರಾಮ ಜಠಾಧಾರಿಯಾಗಿ ತಪಸ್ಸಿಗೆ ಹೋಗಲು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಾನೆ. ಆ ರೀತಿ ತನ್ನ ಆಶ್ರಮಕ್ಕೆ ಬಂದಂತಹ ದ್ರೋಣಾಚಾರ್ಯರಿಗೆ ಅಂದರೆ ಸಕಲ ವಿದ್ಯಾಪಾರಂಗತರಾದ ದ್ರೋಣಾಚಾರ್ಯರಿಗೆ ಕಾಲನ್ನ ತೊಳೆಯೋದಕ್ಕೆ ಚಿನ್ನದ ಪಾತ್ರೆ ಇಲ್ಲದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಹರಕೆಯವನ್ನ ನೀರನ್ನ ಕೊಟ್ಟ. ಆ ನಂತರ ಹೇಳ್ತಾನೆ ಪರಶುರಾಮ, ನನ್ನಲ್ಲಿರುವಂತಹ ದ್ರವ್ಯವನ್ನ ನಾನು ಕೇಳಿದವರಿಗೆ ದಾನ ಮಾಡಿದೆ, ಹಾಗೆ ನನ್ನ ಬಳಿ ಇದ್ದಂತಹ ಭೂಮಿಯನ್ನ ನನ್ನ ಗುರುವಿಗೆ ಕೊಟ್ಟೆ. ಈಗ ನನ್ನ ಕೈಯಲ್ಲಿ ಒಂದು ಅಡಿಕೆಯೂ ಇಲ್ಲ. ಅದರ ಸರ್ವವಿದ್ಯಾಪಾರಂಗತನಾದಂತಹ ದ್ರೋಣಾಚಾರ್ಯರನ್ನ ನಾನು ಹೇಗೆ ಸಮಾಧಾನಗೊಳಿಸ್ಲಿ ಅಂತೇಳಿ ಆಲೋಚನೆ ಮಾಡಿ ಮತ್ತೊಮ್ಮೆ ಹೇಳ್ತಾನೆ, ನನ್ನಲ್ಲಿ ಈಗ ಉಳಿದಿರುವುದು ಒಂದು ಬಿಲ್ಲು, ಕೆಲವು ಬಾಣಗಳ ಸಮೂಹ ಮಾತ್ರ, ಹಾಗಾಗಿ ಅದನ್ನೇ ಕೊಡ್ತೀನಿ ಅಂತೇಳಿ ತೀರ್ಮಾನ ಮಾಡಿ ದ್ರೋಣಾಚಾರ್ಯರನ್ನ ಕುರಿತು ಹೇಳ್ತಾನೆ. ಏನಂತ, ದ್ರೋಣಾಚಾರ್ಯರೇ, ನನ್ನ ಬಳಿ ಇರುವಂಥದ್ದು ಈ ಬಿಲ್ಲುಗಳ ಸಮೂಹ ಮಾತ್ರ, ನೀವು ಇವುಗಳಲ್ಲಿ ಯಾವುದು ಬೇಕೋ ಅದನ್ನು ಆರಿಸ್ಕೊಡಿ ಅಂದಾಗ ದ್ರೋಣಾಚಾರ್ಯರು ಹೇಳ್ತಾರೆ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ಯಾವುದೂ ಇಲ್ಲ, ನನಗೆ ಬಾಣಗಳನ್ನೇ ಕೊಡಿ ಅಂತ ಹೇಳಿದಾಗ ಪರಶುರಾಮ ವಾರಣ, ವಾಯುವ್ಯ, ಆಗ್ನೇಯ, ಪೋರಂದರ ಇವೇ ಮೊದಲಾದಂತಹ ಶ್ರೇಷ್ಠವಾದಂತಹ ಬಾಣಗಳನ್ನ ದ್ರೋಣಾಚಾರ್ಯರಿಗೆ ಕೊಟ್ಟ. ಆ ರೀತಿ ದ್ರೋಣಾಚಾರ್ಯರಿಂದ ಬಾಣಗಳನ್ನ ದಾನವಾಗಿ ಪಡೆದಂತಹ ದ್ರೋಣಾಚಾರ್ಯರು ಪರಶುರಾಮನಿಂದ ಬಾಣಗಳನ್ನ ದಾನವಾಗಿ ಪಡೆದಂತಹ ದ್ರೋಣಾಚಾರ್ಯರು ಪರಶುರಾಮನಿಂದ ಬೀಳ್ಕೊಟ್ಟು ಮುಂದೆ ಛತ್ರವತಿ ಅನ್ನೋ ಊರಿನಲ್ಲಿ ತನ್ನ ಬಾಲ್ಯದ ಗೆಳೆಯನಾದಂತಹ ಸಹಪಾಠಿಯಾದಂತಹ ರಾಜ್ಯಭಾರ ಮಹಾರಾಜನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅನ್ನೋ ವಿಷಯವನ್ನ ಕೇಳಿ ಅವನ ಬಳಿ ಸಹಾಯವನ್ನ ಬೇಡುವ ಸಲುವಾಗಿ ತನ್ನ ಮಗನಾದ ಅಶ್ವತ್ಥಾಮನನ್ನ ಕರ್ಕೊಂಡು ಛತ್ರವತಿಯ ದ್ರುಪದನ ಅರಮನೆಯ ಮುಂದೆ ಬಂದು ನಿಂತಿದ್ದಾನೆ. ಮುಂದೆ ಏನಾಗತ್ತೆ ಈಗ ನೋಡೋಣಂತೆ. ಕೇಳಿದ ಕೊರಲ್ಗಳು ಬಂದು ದ್ರುಪದನ ಅರಮನೆಯ ಬಾಗಿಲೋಳ್ ನಿಂದು ಪಡಿಯರಂ ಕರೆದು ನಿಮ್ಮೊಡನಾಡಿದ ಕಳೆಯಂ ದ್ರೋಣನೆಂಬ ಪಾರ್ವ ಬಂದನೆಂದು ನಿಮ್ಮರ ಸಂಗೆರೆ ಬೇಡುವುದು ಮಾತನ ಆಳ್ಗೆಯೊಳೆ ಬಂದ ರೆಪುವುದಂ ದ್ರುಪದಂ ರಾಜ್ಯಮದಿ ರಾಮ ಮಧೋನ್ಮತಂ ಗರ್ವಗ್ರಹ್ಯ ವ್ಯಗ್ರಚಿತ್ತನುಮಾಗಿ ಮೇಗಿಲ್ಲದೆ ಅಂತೆಂಬುದನಾರ್ಗೆ ಪಿರಿದು ಭ್ರಾಂತುಂದರೆ ದ್ರೋಣನೆಂಬನೇ ಪಾರ್ವನೆ ಪೇಡೆಂತೆನೆಗೆ ಕೆಳೆಯದೆ ನೋಕಂತಪ್ಪನ ನರೆ ಎಂದು ಸಭೆಯೋಳು ನುಡಿದಂ. ಅಂತು ನುಡಿದ ಪಡಿಯರ ಬಂದ ಮಾಳ್ಗೆ ಯೊಳ ರೆಪೆ ದ್ರೋಣ ನೊಂದಂಬರ ದಿಂದೊಳಗಂ ಪೊಕ್ಕು ದ್ರುಪದಂ ಕಂಡು ಹರಿಹಿರೆ ನೀವು ಮಾಮು ಮೊಡನೋದಿ ದೇವೆಂಬುದನಣ್ಣ ನಿನ್ನ ನಾನರಿಯೇ ನದೆಲ್ಲಿ ಕಂಡೆಯೋ ಮಹೀಪತಿಗ ದ್ವಿಜವಂಶಜಗ ಮೇತರ ಕಳೆಯಿ ನಾಣಿನಿ ಗರಪ್ಪರೆ ಮಾನಸರೆಂಬ ಮಾತುಗಳ್ ನೆರೆಗೊಳೆ ಕುಂಭ ಸಂಭವನ ದ್ರುಪದಂ ಕಳುಸಿಗೂ ಮಾಡಿದನು. ಅಂತೂ ಮಾಡಿದುದು ಮಲ್ಲದಿ ನಾಣಿದಿ ಪಾರ್ವರ ನೆರೆದು ಕಳೆಯಿನೆಂಬುದು ದ್ರೋಣ ನಿಂತೆಂದಂ. ನುಡಿ ತಡವಪ್ಪುದೊಂದು ಮಗದೋಳ್ ಮರುಕಂ ದೊರೆಕೊಳ್ಳುವುದೊಂದು ನಾಣ್ಗೆಳೆ ಗುಡ ದಿಪ್ಪುದೊಂದು ನುಡಿಗಳ್ ಮರೆಯಿಪ್ಪುದೊಂದು ಕಳ್ಗುಡಿದ ವರಂದ ನಿಂತು ಸಿರಿತ ಸಾರ್ತರೆ ಸಾರು ದರ್ಕೆ ಸಂದೇಹಂ ಸರಿಬಡದೆ ಜಲಕ್ಕ ಲೀಗರೇದೆಂ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ ಎಂದು ಸೈರಿಸದೆ ಕಳವಿನೊಳ ಬಿಂಗೆ ಕುಪ್ಪೆ ವರಮೆಂಬು ಓಲಾರಂಬು ಮುಂಟೆ ನಿನ್ನೊಳದೊಂದು ಒಡನೋದಿದೊಂದು ಬೆರಗಿಂಗೆ ಕೊಲಲೆಕ್ಕೆ ನಗಾಗದಿ ಸಭಾ ವಲಯ ದೊಳೆನ್ನ ನೇಳಿಸಿದ ನಿನ್ನ ನಾಕುಳ ಮೆನ್ನ ಚಟರಿ ತಳವೆ ಲಕಾಗೆ ಕಟ್ಟಿಸದೆ ಮಾಡ್ದೊಡೆ ಕೆಮ್ಮನೆ ಮೀಸೆ ಹೊತ್ತನೆ
ಹೇಳ್ತಾರೆ ದ್ರೋಣಾಚಾರ್ಯರು. ನೋಡಿ, ಯಾವಾಗ ಚಕ್ರವರ್ತಿಯಲ್ಲಿ ದ್ರೋಣಾಚಾರ್ಯರು ತನ್ನ ಸ್ನೇಹಿತನಾದಂತಹ ದ್ರುಪದ ಮಹಾರಾಜನಾಗಿ ಅಧಿಕಾರವನ್ನ ನಿರ್ವಹಿಸ್ತಾ ಇದ್ದಾನೆ ಎಂಬ ವಿಷಯ ಗೊತ್ತಾಗುತ್ತೆ. ಆಗ ಅವನ ಬಳಿ ಸಹಾಯವನ್ನ ಕೇಳುವುದಕ್ಕೆ ದ್ರುಪದನ ಅರಮನೆಯ ಹೊರಗೆ ಬಂದು ನಿಂತು ಪಡಿಯರಂ ಅಂದ್ರೆ ಕಾವಲುಗಾರನನ್ನ, ಅರಮನೆಯ ಕಾವಲುಗಾರ ಏನಿರ್ತಾನೆ ಅವನನ್ನ ಕರೆದು ಹೇಳ್ತಾನೆ, ನಿಮ್ಮೊಡನಾಡಿದ ಕಳೆಯಂ ದ್ರೋಣನೆಂಬ ಪಾರ ಬಂದನೆಂದು. ನಿಮ್ಮೊಡನಾಡಿದ, ನಿಮ್ಮ ಜೊತೆಗೆ ಆಡಿದ ನಲಿದ ಪಾಠವನ್ನ ಅಂದ್ರೆ ಅಭ್ಯಾಸ ಮಾಡಿದಂತ ಸಹಪಾಠಿಯಾದಂತಹ ಗೆಳೆಯನಾದಂತಹ ದ್ರೋಣ ಅನ್ನೋ ಒಬ್ಬ ಪಾರ್ವ ಅಂದ್ರೆ ಬ್ರಾಹ್ಮಣ ಬಂದಿದ್ದಾನೆ ಅಂತೇಳಿ ಹೋಗಿ ನಿಮ್ಮ ಅರಸಗೆ ಅಂದ್ರೆ ನಿಮ್ಮ ಅರಸನಾದ ದ್ರುಪದನಿಗೆ ಹೇಳು. ಬೇಳೆಂಬುದ ಮಾತಂ ಮಾಳಿಕೆಯೊಳೆ ಬಂದರೆಂಬುದಂ ದ್ರುಪದಂ. ಆ ಮಾತನ್ನ ಕೇಳಿ ಕಾವಲುಗಾರ ಅರಮನೆ ಒಳಗೆ ಹೋಗಿ ದ್ರುಪದನ ಬಳಿ ಬಂದು ಹೇಳಿದ, ನಿಮ್ಮ ಬಾಲ್ಯ ಸ್ನೇಹಿತರಾದಂತಹ ದ್ರೋಣ ಅನ್ನೋ ಒಬ್ಬ ಬ್ರಾಹ್ಮಣ ಬಂದಿದ್ದಾರೆ, ನಿಮ್ಮನ್ನ ಕಾಣ್ಬೇಕಂತೆ, ನಿಮ್ಮನ್ನ ಭೇಟಿ ಹಾಕ್ಬೇಕಂತೆ ಅಂತೇಳಿ ಹೇಳಿದಾಗ ದ್ರುಪದ ಹೇಗೆ ಹೇಳ್ತಾನೆ, ರಾಜಮದಿ ರಾಮ ಮಧೋನ್ಮತನಾಗಿ ಅವನ ಮಹಾರಾಜ ಅನ್ನೋ ಅಹಂಕಾರ ಅವನಿಗೆ ನೆತ್ತಿಗೆ ಏರಿದೆ. ಮಧೋನ್ಮತನಾಗಿ ಅಂದ್ರೆ ಅಧಿಕಾರದ ದರ್ಪದಿಂದ ಗರ್ವಂ ಗ್ರಹ್ಯ ವ್ಯಗ್ರಚಿತ್ತವನುವಾಗಿ ಅಹಂಕಾರ, ನಾನು ಒಬ್ಬ ಮಹಾರಾಜ ಅನ್ನೋ ಅಹಂಕಾರದಿಂದ ಗರ್ವದಿಂದ ಹೇಳ್ತಾನಂತೆ. ಏನಂತ, ಅಂದೆಂಬನಾಗಿ ಬೆರಿದು. ಆ ಥರ ಒಬ್ಬ ಯಾವ ಸ್ನೇಹಿತ ನನಗಿಲ್ಲ, ಭ್ರಾಂತುಂದಲೆ. ಆ ರೀತಿ ನನ್ನ ಗೆಳೆಯ ಅಂತ ಹೇಳ್ಕೊಂಬಂದಿದ್ರಲ್ಲ ಅವ್ರಿಗೆಲ್ಲೋ ಭ್ರಾಂತು ಮತಿಭ್ರಮಣೆ ಆಗಿರ್ಬೇಕು. ದ್ರೋಣನೆಂಬನೇ ಪಾರ್ವನೆ, ದ್ರೋಣ ಅನ್ನೋ ಒಬ್ಬ ಬ್ರಾಹ್ಮಣ ನನ್ನ ಗೆಳೆಯದಂತ ಖಂಡಿತ ಇಲ್ಲ. ಬೇಳೆಂತನಿಗೆ ಗೆಳೆಯಲಿ, ಅವನು ನನಗೆ ಗೆಳೆಯ ಅಲ್ಲ. ನೂಕಂತಪ್ಪ ನರೆರೆ ಎಂದು ಅವನ ಮೊದಲು ಈ ಅರಮನೆಯಿಂದ ಹೊರಗೆ ನೂಕು ಅಂತೇಳಿ ತುಂಬಿದ ಸಭೆಯೋಳ್ ನುಡಿದ. ಸಭೆಯ ಅಂದ್ರೆ ಆಸ್ಥಾನದಲ್ಲಿ ದರ್ಬಾರ್ ನಡೀತಾ ಇದೆ. ಅಂತ ದರ್ಬಾರ್ನಲ್ಲಿ ಕಾವಲುಗಾರ ಬಂದು ಹೇಳ್ತಾನೆ, ನಿಮ್ಮ ಗೆಳೆಯನಾದ ದ್ರೋಣ ಅನ್ನೋ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ, ನಿಮ್ಮನ್ನ ಭೇಟಿ ಹಾಕ್ಬೇಕಂತೆ ಅಂತ ಹೇಳಿದಾಗ ಅಧಿಕಾರದ ಮದವೇರಿದಂತಹ ದರ್ಪದಿಂದ ದ್ರುಪದ ಅಹಂಕಾರದ ಮಾತುಗಳನ್ನು ಹಾಡ್ತಾನೆ. ಆ ರೀತಿ ದ್ರೋಣ ಅನ್ನೋ ಒಬ್ಬ ಬ್ರಾಹ್ಮಣ ನನ್ನ ಗೆಳೆಯನಂತ ಆ ರೀತಿ ಹೇಳ್ಕೊಂಡು ಬಂದಿದ್ದಾನ, ಮೊದಲು ಅವನನ್ನ ಹೊರ ನೂಕು ಅಂತೇಳಿ ತುಂಬಿದ ಸಭೆಯಲ್ಲಿ ದ್ರೋಣನಿಗೆ ಅವಮಾನ ಆಗೋ ರೀತಿ ಮಾತಾಡ್ದ. ಅಂದು ನುಡಿದುದ ಪಡಿಯರ ಬಂದ ಮಾಳಿಕೆ ರೆಪೆ. ಆ ರೀತಿ ಏನು ದ್ರುಪದ ಅಹಂಕಾರದ ಮಾತುಗಳನ್ನು ಹಾಡ್ದ, ಅವನನ್ನ ದ್ರೋಣನನ್ನ ಹೊರನೂಕು ಅಂತೇಳಿ ಹೇಳಿದ. ಆ ಮಾತುಗಳನ್ನು ಯಥಾ ಪ್ರಕಾರ ಬಂದು ಕಾವಲುಗಾರ ದ್ರೋಣಾಚಾರ್ಯರಿಗೆ ಹೇಳಿದ. ಏನಂತ, ನೀವು ಅವರ ಗೆಳೆಯರಲ್ಲಂತೆ, ನಿಮ್ಮ ಹೆಸರೇ ಅವ್ರಿಗೆ ಗೊತ್ತಿಲ್ಲಂತೆ, ನೀವು ಯಾರು ಅಂತಾನೆ ಗೊತ್ತಿಲ್ಲಂತೆ, ನಿಮ್ಮನ್ನ ಇಲ್ಲಿಂದ ಹೊರ ನೂಕು ಅಂತೇಳಿ ಹೇಳಿದರೆ ಮೊದಲು ಹೋಗಿ ಅಂತೇಳಿ ಆ ಕಾವಲುಗಾರ ಹೇಳಿದಾಗ ದ್ರೋಣ ನೊತ್ತ ಬರದಿಂದೊಳಗಿರ್ಬೇಕು. ದ್ರುಪದ ಕಂಡು ಆ ಮಾತನ್ನು ಕೇಳಿದ ತಕ್ಷಣ ದ್ರೋಣನಿಗೆ ಸಿಟ್ಟು ಬಂದ್ಬಿಡ್ತು. ಕಾವಲುಗಾರನನ್ನು ನೂಕಿ ಹೊಳಗೆ ಬಂದು ದ್ರೋಣಾಚಾರ್ಯ ದ್ರುಪದನನ್ನು ನೋಡಿ ಹೇಳ್ತಾರೆ, ಹರೆಯಿರೆ ನೀವು ಮಾಮು ಮೊಡ ನೋಡಿದ್ದಾರೆ ಎಂಬುದನ್ನ. ಎಷ್ಟು ಸಮಾಧಾನವಾಗಿರ್ತಾರೆ. ನಿಮಗೆ ಗೊತ್ತಿಲ್ವಾ, ಹರೆಯಿರೆ ನಿಮಗೆ ಗೊತ್ತಿಲ್ವಾ, ನೀನು ಮತ್ತು ನಾವು ಇಬ್ಬರೂ ಕೂಡ ಜೊತೆಯಾಗಿ ಸಹಪಾಠಿಗಳಾಗಿದ್ವಿ, ಜೊತೆಯಾಗಿ ಓದಿದ್ವಿ ಅಂತೇಳಿ. ನಾನರೆಯೇ ನದೆಂದು ಕಂಡೆಯೋ ಮಹೀಪತಿಗ ದ್ವಿಜವಂಶಜಗ ಮೇತರ. ಆ ಮಾತನ್ನ ಕೇಳಿ ಮತ್ತೆ ದ್ರುಪದ ಹೇಳುತ್ತಾನೆ, ನನಗಿದುವರೆಗೂ ಗೊತ್ತಿಲ್ಲಪ್ಪ, ಒಬ್ಬ ಮಹೀಪತಿ ಅಂದ್ರೆ ಒಬ್ಬ ಮಹಾರಾಜ, ಎಗಶ್ಚಿತ್ ಒಬ್ಬ ದ್ವಿಜ ವಂಶ ಅಂದ್ರೆ ಒಬ್ಬ ಬ್ರಾಹ್ಮಣನ ಜೊತೆಗೆ ಸ್ನೇಹವನ್ನ ಮಾಡ್ತಾನೆ ಅಂತೇಳಿ ನಾನು ಕೇಳಿರಲಿಲ್ಲ. ನೋಡಿ, ನಾಣಿನಿ ಗಪ್ಪ ರೇ ಮಾನಸರನ್ ಮಾತುಗಳ್. ನಾಚಿಕೆ ಇಲ್ಲದಂಥವರು ನಿನ್ನಂತ ಮಾತುಗಳನ್ನ ಹಾಡ್ತಾರೆ. ಕಷ್ಟ ಬಂದಿದೆ ಅಂತೇಳಿ ನೀನು ಸುಳ್ಳು ಹೇಳ್ಕೊಂಡು ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ಯಾ? ಇದುವರೆಗೂ ನಾನು ಎಲ್ಲೂ ಕೇಳಿಲ್ಲ ಒಬ್ಬ ಮಹಾರಾಜ ಒಬ್ಬ ಬ್ರಾಹ್ಮಣನ ಗೆಳೆತನವನ್ನ ಮಾಡಿರ್ತಾನೆ ಅಂತೇಳಿ. ನೀನು ನಾಚಿಕೆ ಗೆಟ್ಟು ಈ ರೀತಿ ಮಾತಾಡ್ತಾ ಇದೀಯ. ಬಡತನ ಅನ್ನೋದು ಮನುಷ್ಯನನ್ನ ಎಷ್ಟು ಕೀಳು ಮಟ್ಟಕ್ಕೆ ತಳ್ಳತ್ತೆ. ನೀನು ನನ್ನನ್ನ ಸ್ನೇಹಿತ ಅಂತೇಳಿ ಸುಳ್ಳು ಹೇಳ್ಕೊಂಡು ನನ್ನ ಹತ್ರ ಸಹಾಯ ಬೇಡದಕ್ಕೆ ಬಂದಿದ್ಯಾ? ಮನುಷ್ಯ ಅನ್ನೋದಿಷ್ಟು ನಾಚಿಕೆ ಕೆಟ್ಟದ ಕೆಲಸವನ್ನ ಮಾಡ್ತಾನಲ್ವಾ ಅಂದಾಗ ನೆರೆಗೊಡೆ ಕುಂಭ ಸಂಭವನ ದ್ರುಪದಂ ಕಡುಸಿದ್ದು ಮಾಡಿದ. ಆ ರೀತಿ ದ್ರುಪದ ಹೇಳಿದ ಮಾತು ಕುಂಭ ಸಂಭವನಾದ ದ್ರೋಣಾಚಾರ್ಯರಿಗೆ ಕಡುಸಿದ್ದು ತುಂಬಾ ನಾಚಿಕೆ ಆಗೋ ರೀತಿ ಮಾಡುತ್ತೆ. ಅಂತೂ ಮಾಡಿದ ಮಲ್ಲದೀ ನಾಣಿಲಿ ಪಾರ್ವರ ನೆರೆದು ಕಳೆಯುವೆಂಬುದು ದ್ರೋಣನಿತ್ತೆಂದ. ಆ ರೀತಿ ಅವಮಾನದ ಮಾತುಗಳನ್ನು ಕೇಳಿ ತುಂಬಿದ ಸಭೆಯ ಮಧ್ಯದಲ್ಲಿ ಅವಮಾನಿತನಾದಂತಹ ದ್ರೋಣ ದ್ರುಪದನನ್ನ ಕುರಿತು ಹೇಳ್ತಾನೆ, ನುಡಿ ತಡ ಒಪ್ಪುದು ಮಗದೋಳ್ ಮರು
ಗುಡ ದಿರ್ಪುದೊಂದು ನುಡಿಗಳ್ ಮೊರೆಯಿಪ್ಪುದೊಂದು ಕಳ್ಗುಡಿದವರಿ ಮಿಂಟು ಹೇಳ್ತಾರೆ. ನುಡಿ ತಡಬಪ್ಪುದು ಮಾತಲ್ಲಿ ಕುದುರಿಸೋದು, ಮತ್ತೆ ಮುಖದಲ್ಲಿ ವಕ್ರಶ್ರೇಷ್ಠ ಉಂಟಾಗುವುದು, ನಾಣ್ಯಳೆ ಅಂದ್ರೆ ಮಾತಿಗೆ ತಪ್ಪಿ ನಡ್ಕೊಳ್ಳುವಂಥದ್ದು, ಬಾಂಧವ್ಯ ನುಡಿಗಳಂದ್ರೆ ತನ್ನ ಮಾತಿನಿಂದಲೇ ಬಾಂಧವ್ಯ ಸಂಬಂಧ ಸ್ನೇಹ ಕೆಡೋ ರೀತಿ ಮಾತನಾಡುವಂಥದ್ದು, ಕಳ್ಳುಡಿದವರ ಲಕ್ಷಣ ಅಂದ್ರೆ ಕುಡ್ತ, ಮದ್ಯಪಾನದ ವ್ಯಸನಿಗಳಿರ್ತಾರಲ್ಲ ಅವರ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿರಿತ ಸಾರ್ತರೆ ಸಾರುವುದಕ್ಕೆ ಸಂದೇಹ. ಸಿರಿ ಅಂದ್ರೆ ಶ್ರೀಮತಿಗೆ ಬಂದರೂ ಕೂಡ ಮನುಷ್ಯ ಈ ರೀತಿ ಕುಡಿದವರ ರೀತಿ ಆಡ್ತಾನ. ಅದೇ ಜಲಕ್ಕ ನಿಗಳೆದ ಸಿರಿ ಕಳ್ಳೊಡ ಹುಟ್ಟಿದ. ಈಗ ಗೊತ್ತಾಯ್ತು, ಲಕ್ಷ್ಮಿ ಯಾವಾಗಲೂ ಕೂಡ ಕಳ್ಳೊಳ ಹುಟ್ಟಿದ. ಲಕ್ಷ್ಮಿ ಸಿರಿತನ ಬಂದಾಗ ಜನನೂ ಕೂಡ ಕುಡಿದವರ ರೀತಿ ಹಾಡ್ತಾರೆ ಅಂತೇಳಿ ಹೇಳ್ತಾನೆ. ಸಿಟ್ಟಾದಂತಹ ದ್ರೋಣಾಚಾರ್ಯರು, ನಾನು ಇದುವರೆಗೂ ತಿಳ್ಕೊಂಡಿದ್ದೆ ಮಾತು ತಡವರಿಸೋದು, ಮಾತಿಗೆ ತಪ್ಪಿ ನಡ್ಕೊಳ್ಳುವಂಥದ್ದು, ಬುದ್ಧಿ ಭ್ರಮಣಗೊಂಡವರ ರೀತಿ ಮಾತನಾಡುವಂಥದ್ದು ಕುಡಿದವರ ಲಕ್ಷಣ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಇವತ್ತು ನನಗೆ ಗೊತ್ತಾಯಿತು, ಶ್ರೀಮತಿಗೆ ಬಂದರೂ ಕೂಡ ಮನುಷ್ಯ ಕುಡಿದವರ ರೀತಿನೇ ಹಾಡ್ತಾನೆ ಅಂತೇಳಿ. ಮುಂದುವರ್ತಾನೆ ನೋಡಿ. ಖಳ ನೊಳವೆಂಗೆ ಕುಪ್ಪೆ ವರಮೆಂಬು ಓಲಾರ ಮುಂಡೆ. ಖಳ ನೊಳವೆಂಬಂದ್ರೆ ಒಂದು ನೊಣಕ್ಕೆ ತಿಪ್ಪೆನೆ ಸ್ವರ್ಗ ಅಂತ. ಅದನ್ನು ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರು ಕೂಡ ಅದಕ್ಕೆ ಸುಖ ಆಗಲ್ಲ, ಮತ್ತು ತಿಪ್ಪೆ ಮೇಲೆ ಬಂದು ಕೂತ್ಕೊಂಡಾಗೆ ಅದಕ್ಕೆ ಸ್ವರ್ಗ ಸಿಗುವಂಥದ್ದು. ಆ ರೀತಿ ನೀನು ನಿನ್ನ ಒಡ ಓದಿದ, ಆ ರೀತಿ ನೀನು ನಿನ್ನ ರಾಜ್ಯ ನಿನ್ನ ಅಧಿಕಾರದ ಗರ್ವದಿಂದ ನೀನು ತಿಪ್ಪೆಯ ರೀತಿಯಲ್ಲಿ ಅಂದ್ರೆ ನೊಣ ತಿಪ್ಪೆಯಲ್ಲಿರೋ ನೊಣದ ರೀತಿ ನೀನು ವರ್ತಿಸ್ತಾ ಇದೆಯಾ. ನಿನ್ನ ಒಡ ಓದಿದ, ನಿನ್ನ ಜೊತೆಗೆ ಸಹಪಾಠಿಯಾಗಿ ಓದಿದಂಥವರನ್ನ ನೀನು ಮರ್ತಿದ್ಯಾ. ಬೆರಗ ಹೊಲಕ್ಕೆನಾಗದೆ ನೀನು ನನ್ನ ಜೊತೆಗೆ ಓದಿದೆಯಾ, ನನ್ನ ಸಹಪಾಠಿ ಅನ್ನೋ ಕಾರಣಕ್ಕೆ ನಿನ್ನನ್ನು ಕೊಲ್ಲೋದಕ್ಕೆ ನನಗಾಗ್ತಾ ಇಲ್ಲ. ಆದರೆ ಸಭಾವಳೆಯನ್ನ ನೀಡಿಸಿದ ನಿನ್ನ ನಾಕುಳ ಮೆನ್ನ. ಆದರೆ ಈ ತುಂಬಿದ ಸಭೆಯಲ್ಲಿ ನನ್ನನ್ನು ಹೀಯಾಡಿಸಿದೆಯಾ, ನನ್ನನ್ನು ಅವಮಾನ ಮಾಡಿದೆಯಾ. ನಿನ್ನ ಚಟರಿ ನನ್ನ ಶಿಷ್ಯರಿಂದ ತಳವೆಗಾಗದೆ ಕಟ್ಟಿಸದೆ ಮಾಡ್ತೊಡೆ. ಅಂದ್ರೆ ನೀನು ಗಾಬರಿ ಆಗುವಂತೆ ಮಾಡಿ ನಿನ್ನನ್ನು ಸೋಲಿಸದೆ ಹೋದ್ರೆ, ಕೆಮ್ಮನೆ ಮೀಸೆ ಹೊತ್ತನೆ ನನ್ನ ಮೀಸೆ ನಾನು ಹೊಂದಿರುವಂಥದ್ದು ಸುಮ್ಮನೆ ನಿರರ್ಥಕವಾಗುತ್ತೆ ಅಂತ ಹೇಳಿ ದ್ರೋಣಾಚಾರ್ಯರು ದೃಪದನಿಗೆ ಶಪಥವನ್ನ ಮಾಡ್ತಾರೆ. ಮಕ್ಕಳೇ, ಅರ್ಥ ಆಯ್ತಾ ಮಕ್ಕಳೇ? ಈ ದಿನ ಮಾಡಿದ ಪದ್ಯ ಇಷ್ಟೇ. ಇನ್ನೊಮ್ಮೆ ಭಾವಾರ್ಥವನ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ಬಡತನ ಬಂದ ಕಾರಣ ತನ್ನ ಸ್ನೇಹಿತನಾದಂತಹ ದೃಪದ ಚಕ್ರವರ್ತಿಯ ಮಹಾರಾಜನಾಗಿದ್ದಾನೆ ಎಂಬ ವಿಷಯ ಗೊತ್ತಾಗುತ್ತೆ. ಆ ಸಹಪಾಠಿ ತಾನು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ದೃಪದ ಒಂದು ಮಾತನ್ನ ಹೇಳಿರ್ತಾನೆ. ಏನಂತ, ನಿನಗೇನಾದರೂ ಮುಂದೆ ಕಷ್ಟದ ಪರಿಸ್ಥಿತಿ ಬಂದ್ರೆ ನೀನು ನನ್ನ ಬಳಿ ಬಾ, ನಾನು ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತೇಳಿ ಆ ವಿಷಯವನ್ನ ತಿಳಿದಂತಹ ದ್ರೋಣಾಚಾರ್ಯರು ದೃಪದ ನನಗೆ ಸಹಾಯ ಮಾಡ್ಬೋದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ಛತ್ರವತಿಯ ಅರಮನೆಯ ಮುಂಭಾಗದಲ್ಲಿ ಬಂದು ನಿಂತು ಅಲ್ಲಿನ ಕಾವಲುಗಾರನಿಗೆ ಹೇಳ್ತಾನೆ, ಹೋಗಿ ನಿಮ್ಮ ಮಹಾರಾಜರಿಗೆ ತಿಳಿಸು, ನಿನ್ನ ಸಹಪಾಠಿಯಾಗಿರುವಂತಹ ದ್ರೋಣಾಚಾರ್ಯರು ನಿನ್ನ ಸಹಾಯವನ್ನು ಹರಿಸಿ ಬಂದು ಅರಮನೆಯ ಹೊರಗೆ ನಿಂತಿದ್ದಾರೆ ಅಂತೇಳಿ ಹೇಳಿದಾಗ ಆ ಕಾವಲುಗಾರ ದ್ರೋಣಾಚಾರ್ಯರು ಹೇಳಿದ ಮಾತನ್ನೇ ಯಥಾ ಪ್ರಕಾರವಾಗಿ ಬಂದು ದೃಪದನ ಬಳಿ ಹೇಳ್ತಾನೆ. ಆದರೆ ದೃಪನಿಗೆ ಈ ವೇಳೆಗಾಗಲೇ ಅಧಿಕಾರದ ಮದವೇ ಇರುತ್ತೆ. ಗರ್ವ ಅಹಂಕಾರದಿಂದ ಅವನು ನನ್ನ ಸ್ನೇಹಿತ ಅನ್ನುವಂಥ ಕಿಂಚಿತ್ತೂ ಕರುಣೆಯನ್ನು ತೋರಿಸ್ದೆ ಅವನು ತುಂಬಿದ ಸಭೆಯಲ್ಲಿ ದ್ರೋಣನನ್ನು ಅವಮಾನ ಮಾಡೋ ಕೆಲಸವನ್ನ ಮಾಡ್ತಾನೆ. ಯಾರು ದ್ರೋಣ ಅನ್ನೋ ಬ್ರಾಹ್ಮಣ ನನ್ನ ಸ್ನೇಹಿತ ಅಂತೇಳಿ ಹೇಳ್ಕೊಂಡು ಬಂದಿದ್ದಾನ. ಎಲ್ಲಾದರೂ ಒಬ್ಬ ಮಹಾರಾಜ ಒಬ್ಬ ಬ್ರಾಹ್ಮಣನ ಸ್ನೇಹವನ್ನ ಮಾಡಿರೋದನ್ನ ಕೇಳಿದ್ರ ಖಂಡಿತ ಅವ್ನಿಗೆ ಯಾರೋ ಹುಚ್ಚಿರ್ಬೇಕು, ಮತಿಭ್ರಮಣೆ ಹೊಂದಿರಬೇಕು. ಅವನನ್ನು ಮೊದಲು ನೀನು ಈ ಅರಮನೆಯಿಂದ ಹೊರ ಹಾಕು ಅಂತೇಳಿ ಹೇಳ್ತಾನೆ. ಆ ವಿಷಯವನ್ನ ಕೇಳಿದ ತಕ್ಷಣ ಕಾವಲುಗಾರ ಯಥಾ ಪ್ರಕಾರವಾಗಿ ಹೊರ ಬಂದು ದೃಪದ ಏನ್ ಹೇಳ್ತಾ ಎಲ್ಲ ವಿಷಯವನ್ನ ದ್ರೋಣನಿಗೆ ಹೇಳಿದಾಗ ಅವನಿಗೆ ಅವಮಾನ ಆದಂಗಾಗುತ್ತೆ. ಕಾವಲುಗಾರನನ್ನ ನುಗ್ಗಿ ದ್ರೋಣನೇ ಒಳನುಗ್ಗಿ ಬಂದು ದೃಪದನನ್ನ ನೋಡಿ ಹೇಳ್ತಾನೆ, ನೀವು ದೃಪದ ಮಹಾರಾಜ, ನೀವು ಮತ್ತು ನಾನು ಸಹಪಾಠಿಯಾಗಿದ್ದು ಜೊತೆಗೆ ಅಭ್ಯಾಸ ಮಾಡಿದ್ದು ನಿಮಗೆ ನೆನಪಿಲ್ಲ ಅಂದಾಗ ದೃಪದ ಅತ್ಯಂತ ಕಠೋರವಾದ ಮಾತುಗಳನ್ನ ಹಾಡ್ತಾನೆ. ಏನಂತ, ಮನುಷ್ಯನಾದಂಥವನು ಎಷ್ಟು ನಾಚಿಕೆಗೇಡಿನ ಕೆಲಸವನ್ನ ಮಾಡ್ತಾನಲ್ವಾ. ಒಬ್ಬ ಮಹಾರಾಜ ಎಲ್ಲಿಯಾದರೂ ಒಬ್ಬ ಬ್ರಾಹ್ಮಣನ ಸ್ನೇಹವನ್ನ ಮಾಡಿರೋದನ್ನ ಕೇಳಿದ್ದೀರಾ, ನೋಡಿದ್ದೀರಾ? ನಿನಗೆ ಬಡತನ ಬಂದಿದೆ ಅನ್ನೋ ಕಾರಣಕ್ಕೆ ನಿನಗೆ ಸಹಾಯವನ್ನ ಬೇಡಿ ಬರುವಂತಹ ಸಂದರ್ಭದಲ್ಲಿ ನನ್ನನ್ನ ಒಬ್ಬ ಸ್ನೇಹಿತ ಅಂತ ಕೇಳ್ಕೊಂಡು ಬಂದಿದೆಯಲ್ಲ, ಇದು ನಿನ್ನ ಸ್ವಾರ್ಥ. ಖಂಡಿತ
ಹೇಡಿನ ಕೆಲಸವನ್ನು ನೀನು ಮಾಡ್ತಾ ಇದೆಯಾ ಅಂದಾಗ ತುಂಬಿದ ಸಭೆಯಲ್ಲಿ ದ್ರೋಣಾಚಾರ್ಯರಿಗೆ ಬಹಳ ನೋವಾಗುತ್ತೆ, ಅವಮಾನ ಆಗುತ್ತೆ. ಅವಮಾನಗೊಂಡಂತಹ ದ್ರೋಣಾಚಾರ್ಯರು ಹೇಳ್ತಾರೆ, ಇದುವರೆಗೂ ನಾನು ತಿಳ್ಕೊಂಡಿದ್ದೆ ಆ ಮಾತಿಗೆ ತಪ್ಪಿ ನಡ್ಕೊಳ್ಳುವಂಥದ್ದು, ಆ ಮಾತು ಬದಲಿಸುವಂಥದ್ದು, ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವಂಥದ್ದು, ಅದು ಕುಡಿದವರ ಲಕ್ಷಣ ಅಂತೇಳಿ ಭಾವಿಸಿದ್ದೆ. ಆದರೆ ಇವತ್ತು ನನಗೆ ಗೊತ್ತಾಯಿತು, ಶ್ರೀಮಂತಿಗೆ ಬಂದರೂ ಕೂಡ ಮನುಷ್ಯ ಆ ರೀತಿ ಕುಡಿದವರ ರೀತಿ ವರ್ತಿಸ್ತಾನೆ ಅಂತೇಳಿ. ಆದರೆ ಒಂದು ನೊಣಕ್ಕೆ ಒಂದು ಸಿಂಹಾಸನದ ಮೇಲೆ ಕುಳಿಸಿದಾಗ ಅದಕ್ಕೆ ಸಂತೋಷ ಸಿಗೋದಿಲ್ಲ, ಮತ್ತೆ ತಿಪ್ಪೆಯ ಮೇಲೆ ಬಂದಾಗೆ ಅದಕ್ಕೆ ಸ್ವರ್ಗ ಸುಖ ಸಿಗುವಂಥದ್ದು. ಆ ರೀತಿ ನೀನು ಸಂಪತ್ತು ಅನ್ನೋ ತಿಪ್ಪೆಯ ಮೇಲೆ ಬಿದ್ದು ಒದ್ದಾಡ್ತಾ ಇದೆಯಾ. ಆದರೆ ನೀನು ನನ್ನ ಸಹಪಾಠಿ ಅನ್ನೋ ಕಾರಣಕ್ಕೆ ನಾನು ಇವತ್ತು ನಿನ್ನನ್ನು ಕೊಂದೆ ಬಿಟ್ಟಿದ್ದೀನಿ. ಆದರೆ ಮುಂದೊಂದು ದಿನ ನಾನು ನನ್ನ ಶಿಷ್ಯರಿಂದ ನಿನ್ನನ್ನು ಸೋಲಿಸ್ತೀನಿ, ನೀನು ಅವಮಾನಗೊಳ್ಳೋ ರೀತಿ ನಾನು ಮಾಡ್ತೀನಿ. ಇಲ್ಲದೆ ಹೋದರೆ ನಾನು ಈ ಮೀಸೆಯನ್ನು ಸುಮ್ಮನೆ ಹೊತ್ತಿಲ್ಲ ಅಂತೇಳಿ ದ್ರೋಣಾಚಾರ್ಯರು ತುಂಬಿದ ಸಭೆಯ ಮಧ್ಯದಲ್ಲಿ ದ್ರೌಪದಿಗೆ ಶಪಥವನ್ನು ಮಾಡಿದರು. ಮಕ್ಕಳೇ ಅರ್ಥ ಆಯ್ತಾ ಮಕ್ಕಳೇ ಪದ್ಯ? ಕೆಮ್ಮನೆ ಮೀಸೆ ಹೊತ್ತನೆ. ಮುಂದೆ ಪಾಂಡವರು ದ್ರೋಣಾಚಾರ್ಯರ ಶಪಥವನ್ನು ಪೂರೈಸಿದರೆ ಅವರು ದ್ರುಪದನನ್ನು ಕಟ್ಟಿ ಹಾಕಿ ದ್ರೋಣಾಚಾರ್ಯರ ಏನು ಶಪಥ ಮಾಡಿದ್ರಲ್ಲ ಆ ಶಪಥವನ್ನು ಈಡೇರಿಸುವಂಥದ್ದು. ಅರ್ಥ ಆಯ್ತಲ್ವಾ? ಹಾಗಾದರೆ ಹಿಂದಿನ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೊಡ್ತೀನಿ, ಉತ್ತರ ಬರೀತೀರಿ ಅಲ್ವಾ? ಬರ್ಕೊಳ್ಳಿ ಮಕ್ಕಳೇ ಪ್ರಶ್ನೆಗಳನ್ನು. ಗೃಹ ಪಾಠದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ದ್ರುಪದನ ಬಳಿ
ಈಗ ನಾವು ವ್ಯಾಕರಣ ವಿಭಾಗಕ್ಕೆ ಹೋಗೋಣಂತೆ. ವ್ಯಾಕರಣ ವಿಭಾಗದಲ್ಲಿ ಸ್ರಗ್ಧರ ವೃತ್ತ ಅಂತಂದ್ರೆ ಏನು ಎಂಬ ವಿಷಯವನ್ನ ನಾವು ಅಭ್ಯಾಸ ಮಾಡೋಣ. ಈ ಪ್ರಶ್ನೆಗಳನ್ನು ಬರ್ಕೊಂಡಿದ್ದೀರಿ ಅಲ್ವಾ? ಅಳಿಸ್ಬೋದಾ? ನಿಮಗೆಲ್ಲ ಗೊತ್ತು, ಇದು ಒಂದು ಅಕ್ಷರ ಗಣ. ಸ್ರಗ್ಧರ ವೃತ್ತದ ಲಕ್ಷಣ ಏನಾಗುತ್ತೆ? ಇದು 4 ಸಾಲುಗಳನ್ನು ಹೊಂದಿರುವಂತಹ ಒಂದು ಪದ್ಯ ಜಾತಿ. ಯಾವುದು? ಸ್ರಗ್ಧರ ವೃತ್ತ. ಪ್ರತಿ ಸಾಲಿನಲ್ಲಿಯೂ ಕೂಡ 21 ಅಕ್ಷರಗಳಿರ್ತವೆ. ಎಷ್ಟಿರ್ತವೆ? 21 ಅಕ್ಷರ ಪ್ರತಿ ಸಾಲಿನಲ್ಲಿಯೂ ಇರ್ತವೆ. ಪ್ರತಿ ಸಾಲಿನಲ್ಲಿಯೂ ಇರ್ತವೆ. ಹಾಗೆ ಪ್ರತಿ ಸಾಲಿನಲ್ಲಿಯೂ ಮರಭನ ಎಳೆಯ ಗಣಗಳು ಬರುತ್ತವೆ.
ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಶ್ರದ್ಧರ ವೃತ್ತ ಅಂತಂದ್ರೆ ಏನು ಅಂತೇಳಿ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಇದನ್ನ ಬರ್ಕೊಳ್ಳಿ, ಅಭ್ಯಾಸವನ್ನ ಮನೆಯಲ್ಲಿ ಅಭ್ಯಾಸ ಮಾಡಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಧನ್ಯವಾದಗಳು. ಇದು ಎಲ್ಲರಿಗೂ ಅರ್ಥ ಆಯ್ತಲ್ವಾ ಮಕ್ಕಳೇ? ಶ್ರದ್ಧರ ವೃತ್ತ. ಹಾಗಾದ್ರೆ ನಾವು ಇಲ್ಲಿಯವರೆಗೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಚಂಪಕಮಾಲ ವೃತ್ತ ನೋಡಿದ್ವಿ, ಹೌದಾ? ಉತ್ಪಲಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮಧ್ಯಮ ವಿಕ್ರೀಡಿತ ವೃತ್ತ ಮತ್ತೆ ಶ್ರದ್ಧರ ವೃತ್ತ ಅಂತೇಳಿ ಕೊಟ್ಟು 5 ವಿಧಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಕೊನೆಯದಾದಂತಹ ಮಹಾಶ್ರದ್ಧರ ವೃತ್ತವನ್ನು ಅಭ್ಯಾಸ ಮಾಡೋಣಂತೆ. ಅರ್ಥ ಆಯ್ತಾ? ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ನಾವು ಒಟ್ಟು ಎಷ್ಟು 5 ಅಭ್ಯಾಸ ಮಾಡಿದ್ವಿ, ಹೌದಾ? ಚಂಪಕಮಾಲ ವೃತ್ತ, ಉತ್ಪಲಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮಧ್ಯಮ ವಿಕ್ರೀಡಿತ ವೃತ್ತ ಮತ್ತೆ ಶ್ರದ್ಧರ ವೃತ್ತ ಅಂತೇಳಿ 5 ವಿಧಗಳ ಅಭ್ಯಾಸವನ್ನ ಮಾಡಿದ್ದೀವಿ ಮಕ್ಕಳೇ. ಇನ್ನು ಕೊನೆಯದಾಗಿ ಮಹಾಶ್ರದ್ಧರ ಒಂದು ಉಳ್ಕೊಂಡಿದೆ, ಅದನ್ನ ಮುಂದಿನ ಕ್ಲಾಸಲ್ಲಿ ಅಂದ್ರೆ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣಂತೆ. ಒಟ್ಟಾರೆಯಾಗಿ ನಾವು ಈ ಖ್ಯಾತ ಕರ್ನಾಟಕ ವೃತ್ತಗಳನ್ನ ಅಕ್ಷರ ಗಣಗಳನ್ನ ಅಭ್ಯಾಸ ಮಾಡಬೇಕಂದ್ರೆ ನಿಮಗೆ ಈ ಸೂತ್ರ ಗೊತ್ತಾಗಬೇಕು. ಯಮದ ರಾಜಪಾನ ಸರಳ. ಯಮದ ರಾಜಪಾನ ಸರಳ ಸೂತ್ರ ನಿಮಗೆ ಬಂದ್ರೆ ಮಾತ್ರ ನೀವು ಈ ಅಕ್ಷರ ಗಣಗಳನ್ನ ಖ್ಯಾತ ಕರ್ನಾಟಕ ವೃತ್ತಗಳನ್ನ ನೀವು ಗುರುತು ಮಾಡೋದಕ್ಕೆ ಸಾಧ್ಯ, ಹೌದಾ? ಈ ಸೂತ್ರ ನಿಮಗೆ ಬರಲಿಲ್ಲ ಅಂತಂದ್ರೆ ನೀವು ಖಂಡಿತವಾಗಿಯೂ ಕೂಡ ಈ ಅಕ್ಷರಗಳನ್ನ ಮಾಡೋದಕ್ಕೆ ಕಷ್ಟ, ಹೌದು ತಾನೆ? ಈ ಅಕ್ಷರಗಳ ಆಧಾರದ ಮೇಲೆ ನಾವು ಗಣಗಳನ್ನ ಅಕ್ಷರಗಣಗಳನ್ನ ನಾವೇನ್ ಮಾಡಿದ್ವಿ ಕಂಡುಹಿಡಿದುಕೊಳ್ಳುವಂಥದ್ದು. ಹಾಗಾಗಿ ಒಟ್ಟು ನೋಡಿ, ಯಗಣ, ಮಗಣ, ತಗಣ, ರಗಣ, ಜಗಣ, ಗಣ, ನಗಣ, ಸಗಣ, ಲಗಣ ಅಂತೇಳಿ ಒಟ್ಟು 1 2 3 4 5 6 7 8 ವಿಧದ ಗಣಗಳನ್ನ ನಾವು ಅಕ್ಷರ ಗಣಗಳಲ್ಲಿ ಗುರುತಿಸ್ತೀವಿ. ಯಗಣ, ಮಗಣ, ತಗಣ, ರಗಣ, ಜಗಣ, ಉಗಣ, ನಗಣ, ಸಗಣ ಅಂತೇಳಿ ಒಟ್ಟು ಎಷ್ಟು ವಿಧ? ಒಟ್ಟು 8 ವಿಧದ ಅಕ್ಷರ ಗಣಗಳನ್ನ ನಾವು ಗುರುತಿಸುವಂಥದ್ದು. ಹಾಗಾಗಿ ನಿಮಗೆ ಈ ಯಮರಾಜಪಾನ ಸಲಗಂ ಸೂತ್ರ ಬರಲೇಬೇಕು. ಎಲ್ಲರೂ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿವರೆಗೆ ಅರ್ಥ ಆಗಿದೆ ಅನ್ಕೊಳ್ತೀವಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯ ಭಾಗದಲ್ಲಿ ಮುಖ್ಯವಾಗಿ ಪದ್ಯ ಭಾಗದ ಕರ್ತೃವಾಗಿರುವಂತಹ ಪಂಪ ಮಹಾಕವಿಯ ಪರಿಚಯವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗೆ ದ್ರೋಣಾಚಾರ್ಯರು ತಮಗೆ ಬಡತನ ಬಂದ ಕಾರಣ ಆ ಸಹಾಯವನ್ನ ಹರಸಿ ಮೊದಲು ಪರಶುರಾಮನ ಬಳಿ ಹೋಗ್ತಾರೆ. ಆನಂತರ ಪರಶುರಾಮನಿಂದ ಕೆಲವು ದಿವ್ಯ ಅಸ್ತ್ರಗಳನ್ನು ದಾನವಾಗಿ ಪಡ್ಕೊಂಡು ಆನಂತರ ದ್ರೋಣಾಚಾರ್ಯರು ತಮ್ಮ ಬಾಲ್ಯದ ಗೆಳೆಯನಾದಂತಹ ಸಹಪಾಠಿಯಾದಂತಹ ದ್ರುಪದನ ಬಳಿ ಸಹಾಯವನ್ನ ಬೇಡಲು ಬರ್ತಾರೆ. ಆದರೆ ದ್ರುಪದನ ಬಳಿ ಬಂದಂತಹ ಸಂದರ್ಭದಲ್ಲಿ ದ್ರುಪದನಿಗೆ ಆಗಲೇ ಅಧಿಕಾರದ ಗರ್ವ ನೆತ್ತಿಗೆ ಹೇರುತ್ತೆ. ಹಾಗಾಗಿ ದ್ರೋಣಾಚಾರ್ಯರು ತನ್ನ ಸ್ನೇಹಿತ ಅನ್ನೋ ಕಿಂಚಿತ್ತು ಕರುಣೆಯನ್ನ ತೋರಿಸದೆ ತುಂಬಿದ ಸಭೆಯಲ್ಲಿ ಅವನನ್ನು ಅವಮಾನಗೊಳಿಸುವ ಕೆಲಸವನ್ನ ಮಾಡಿದ್ರು. ಇದರಿಂದಾಗಿ ಅವಮಾನಿತನಾದಂತಹ ದ್ರೋಣಾಚಾರ್ಯರು ದ್ರುಪದನ ಮೇಲೆ ದ್ರುಪದನಿಗೆ ತುಂಬಿದ ಸಭೆಯಲ್ಲಿ ಒಂದು ಶಪಥವನ್ನ ಮಾಡ್ತಾರೆ. ನಿನ್ನನ್ನ ನನ್ನ ಶಿಷ್ಯನಿಂದ ಅವಮಾನಗೊಳಿಸುವ ರೀತಿ ನಾನು ಮಾಡ್ತೀನಿ ಅಂತೇಳಿ ಶಪಥವನ್ನ ಮಾಡಿ ಅಲ್ಲಿಂದ ದ್ರುಪದರನ್ನ ಅವರ ವಿರುದ್ಧ ಶಪಥವನ್ನ ಮಾಡಿ ದ್ರೋಣಾಚಾರ್ಯರು ಅಲ್ಲಿಂದ ನಿರ್ಗಮಿಸ್ತಾರೆ. ಹೌದಾ? ಇಷ್ಟು ವಿಷಯವನ್ನ ನಾವು ಪದ್ಯ ಭಾಗದಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಇನ್ನು ವ್ಯಾಕರಣ ಭಾಗಕ್ಕೆ ಬಂದ್ರೆ ಮುಖ್ಯವಾಗಿ ಅಕ್ಷರ ಗಣಗಳು ಅಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅಕ್ಷರ ಗಣಗಳಿಗೆ ಸಂಬಂಧಿಸಿದಂತೆ ಶ್ರದ್ಧರ ವೃತ್ತವನ್ನು ನಾವು ಅಭ್ಯಾಸ ಮಾಡಿದ್ವಿ. ಶ್ರದ್ಧರ ವೃತ್ತದಲ್ಲಿ ಮುಖ್ಯವಾಗಿ 21 ಅಕ್ಷರಗಳು ಬರ್ತವೆ. ಇದು 4 ಸಾಲುಗಳನ್ನ ಹೊಂದಿರುತ್ತೆ. ಈ ಸಾಲುಗಳಲ್ಲಿ ಪ್ರತಿ ಸಾಲಿನಲ್ಲಿಯೂ ಮರ, ವನ, ಎಳೆಯ ಗಣಗಳು ಬರ್ತವೆ. ಯಾವ್ಯಾವ ಬರ್ತವಪ್ಪ? ಶ್ರದ್ಧರ ವೃತ್ತದಲ್ಲಿ ಮರ, ವನ, ಎಳೆಯ ಗಣಗಳು ಶ್ರದ್ಧರ ವೃತ್ತದಲ್ಲಿ ಬರ್ತವೆ. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇಷ್ಟು ಅರ್ಥ ಆಯ್ತಲ್ವಾ? ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ಧನ್ಯವಾದಗಳು.